ಕಾಡಿನಲ್ಲಿ ಹಸಿದ ನರಿಯೊಂದು ಅಲೆದಾಡುತ್ತಿತ್ತು. ಅದು ಹೊಟ್ಟೆ ಹಿಡಿದುಕೊಂಡು ಏನಾದರೂ ತಿನ್ನುವುದಕ್ಕೆ ಹುಡುಕುತ್ತಿತ್ತು. ಹಕ್ಕಿಗಳು ಕೊಂಬೆಯ ಮೇಲೆ ಕೂತು ಹಾಡುತ್ತಿದ್ದವು. ಹೂಗಳು ಅರಳಿದ್ದವು. ನರಿಯು ಆಹಾರವನ್ನು ಹುಡುಕುತ್ತ ಹೋಗುತ್ತಿತ್ತು. ಸ್ವಲ್ಪ ದೂರದಲ್ಲಿ ನರಿಗೆ ಒಂದು ದೊಡ್ಡ ದ್ರಾಕ್ಷಿ ಬಳ್ಳಿ ಕಾಣಿಸಿತು. ಹಸಿರು ಬಣ್ಣದ ದ್ರಾಕ್ಷಿ ಗೊಂಚಲು ಎತ್ತರದಲ್ಲಿ ತೂಗುತ್ತಿದ್ದವು. ಸೂರ್ಯನ ಕಿರಣಗಳಿಗೆ ಅವು ಹೊಳೆಯುತ್ತಿದ್ದವು. ನರಿಯ ಕಣ್ಣುಗಳು ವಿಶಾಲವಾಗಿ ತೆರೆದು ನಾಲಿಗೆ ಚಾಚುತ್ತಾ, ಅಯ್ಯೋ, ಎಷ್ಟು ರುಚಿಯಾದ ದ್ರಾಕ್ಷಿ ಎಂದುಕೊಂಡಿತು. ನರಿ ಎತ್ತರಕ್ಕೆ ಜಿಗಿದು ದ್ರಾಕ್ಷಿ ತಿನ್ನಲು ಪ್ರಯತ್ನಿಸಿತು. ಆದರೆ ಅದು ತಲುಪಲು ಆಗುತ್ತಿರಲಿಲ್ಲ. ಮರದ ಎಲೆಗಳು ಗಾಳಿಯಲ್ಲಿ ತೂಗುತ್ತಿತ್ತು. ದ್ರಾಕ್ಷಿ ಇನ್ನೂ ಎತ್ತರದಲ್ಲೇ ಇತ್ತು. ನರಿಯ ಮುಖದಲ್ಲಿ ದ್ರಾಕ್ಷಿ ತಿನ್ನಬೇಕು ಎಂಬ ಆಸೆ ಕಾಣುತ್ತಿತ್ತು. ಅನೇಕ ಬಾರಿ ಪ್ರಯತ್ನಿಸಿ ನರಿ ಮತ್ತೆ ಮತ್ತೆ ಜಿಗಿಯುತ್ತಾ ದ್ರಾಕ್ಷಿಯನ್ನು ತಲುಪಲು ಪ್ರಯತ್ನಿಸಿತು. ಆದರೆ ಪ್ರತಿ ಬಾರಿ ಕೆಳಗೆ ಬಿದ್ದು ನೆಲದ ಮೇಲೆ ಬಿದ್ದಿತು. ನರಿಯ ಮುಖದಲ್ಲಿ ದನಿವು, ನಿರಾಶೆ ಮತ್ತು ಬೆವರಿನ ಹನಿ ಮೂಡಿತು. ಕೊನೆಗೆ ನರಿ ನೆಲದ ಮೇಲೆ ಕುಳಿತುಕೊಂಡು ದ್ರಾಕ್ಷಿಯ ಕಡೆಗೆ ನೋಡದೆ ತಲೆ ತಿರುಗಿಸಿಕೊಂಡಿತು. ಆದರೆ ತನ್ನ ಮನಸ್ಸಿನ ನೋವನ್ನು ಮರೆಮಾಡಿಕೊಳ್ಳಲು ಗರ್ವದಿಂದ ಹೇಳಿತು, ಈ ದ್ರಾಕ್ಷಿ ಹುಳಿಯಾಗಿರಬಹುದು, ನನಗೆ ಬೇಕಿಲ್ಲ ಎಂದು ಜಂಬದಿಂದ ಮುಂದೆ ಹೋಗಿತ್ತು.